ಅಪ್ಪನ ಕನಸನ್ನು ನನಸು ಮಾಡುವ ಸಂಕಲ್ಪದೊಂದಿಗೆ ತನ್ನ ಭವಿಷ್ಯವನ್ನು ಅರಸುತ್ತಾ ಪರಶುರಾಮ್ ಕಂಪನಿ ಸೇರುವ ಕಾವೇರಿಯ ಮುಂದೆ ಅಪ್ಪನ ಆದರ್ಶಗಳನ್ನು ನಿಜ ಮಾಡುವ ಅವಕಾಶಗಳು ತೆರೆದುಕೊಳ್ಳುತ್ತಾ ಹೋಗುತ್ತವೆ. ಅಪ್ಪ, ನೀನ್ ನನಗೆ ಅಂತ ಕಂಡ ಕನ್ಸನ್ನ ನಾನು ನನ್ಸ್ ಮಾಡೇ ಮಾಡ್ತೀನಪ್ಪ. ಅಪ್ಪನ ಒಂದು ಕಾಲದ ಗೆಳೆಯನೇ ಆದ ರಾಮ್ ಮತ್ತು ಅವರ ಕುಟುಂಬ ಕಾವೇರಿಗೆ ಒತ್ತಾಸೆಯಾಗಿ ನಿಲ್ಲುತ್ತದೆ. ಇನ್ನು ಮುಂದೆ ನಮ್ಮ ಕಂಪ್ನಿಗೆ ನೀನೇ ಜನರಲ್ ಮ್ಯಾನೇಜರ್. ವಿದೇಶದಲ್ಲಿದ್ದು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿದ್ದ ಪ್ರೀತಮ್ ಕಾವೇರಿಯ ಒಡನಾಟದಿಂದ ಎಲ್ಲರೂ ಪ್ರೀತಿಸುವ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮಾರ್ಪಾಡಾಗುತ್ತಾನೆ. ನಿನ್ ಹಿಂದೆ ಬಿದ್ದಿರೋ ಹುಡುಗರಲ್ಲಿ ಕೊನೆಯಲ್ಲಿರೋನು ಪ್ರೀತಮ್. ಅವನ ಮನ್ಸಲ್ಲೂ ನಿನ್ ಮೇಲ್ ಪ್ರೀತಿ ಇತ್ತು. ನನಗೆ ಯಾವ ಹುಡುಗಿನೂ 2 ತಿಂಗಳ ಮೇಲೆ ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ಐ ಡೋಂಟ್ ರಿಯಲಿ ಥಿಂಕ್ ದಮ್ ಸೀರಿಯಸ್ಲಿ. ಐ ಲವ್ ಯು ಕಾವೇರಿ. ಸ್ಟಾಪ್ ಇಟ್ ಪ್ರೀತು. ಇನ್ನು ನಿಮ್ಮಪ್ಪ ನೆರಳಲ್ಲಿ ಬದುಕ್ತಿರೋ ನೀನು. ಪ್ರೀತಮ್ ಯಾವತ್ತೂ ಪರಶುರಾಮ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಮ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನೊಂದೆಡೆ ಕಾವೇರಿಯ ಬಾಲ್ಯದ ಗೆಳೆಯ ಯದು ಕಾವೇರಿಯ ಸ್ನೇಹವನ್ನ ಪ್ರೀತಿಯಾಗಿ ಬದಲಿಸುವಲ್ಲಿ ಸೋತು ಅವಳನ್ನು ಪಡೆಯಬೇಕು ಎಂಬ ಹಠಕ್ಕೆ ಬಿದ್ದು ಕಾವೇರಿಯ ಭವಿಷ್ಯವನ್ನು ಹಾಳು ಮಾಡಿ ತನ್ನ ವ್ಯಕ್ತಿತ್ವವನ್ನೇ ನಾಶ ಮಾಡಿಕೊಳ್ಳುತ್ತಾನೆ. ಇಷ್ಟೆಲ್ಲ ಮಾಡಿದ್ರು ಇವಳು ನನಗ್ ಸಿಗ್ಲಿಲ್ವಲ್ಲ ಅಂತ ನೀನು ಕೊರ್ಗಿ ಸಾಯ್ಬೇಕು. ಮೊದಲು ಪ್ರೀತುವಿನ ಪ್ರೀತಿಯನ್ನು ತಿರಸ್ಕರಿಸಿದ್ದರೂ ಅವನ ಒಳ್ಳೆಯತನಕ್ಕೆ ಮನಸೋತಿದ್ದ ಕಾವೇರಿ ಕುದಿಯುವ ಬೇಗೆಯನ್ನು ಎದೆಯಲ್ಲಿಟ್ಟುಕೊಂಡು ಯಾರಿಗೂ ಹೇಳಿಕೊಳ್ಳಲಾಗದೆ ಸಂಕಟ ಪಡುತ್ತಾಳೆ. ತಾನು ದೂರಾದರೆ ಪ್ರೀತು ತನ್ನನ್ನು ಮರೆಯಬಹುದು, ಯದುವಿನ ಕಿರುಕುಳದಿಂದ ಪಾರಾಗಬಹುದು ಮತ್ತು ಅಮ್ಮ ಅಕ್ಕನ ನೆಮ್ಮದಿಯನ್ನು ಉಳಿಸಬಹುದು ಎಂದು ಭಾವಿಸಿ ತನಗಿಷ್ಟವಿಲ್ಲದ ಮದುವೆಗೆ ಒಪ್ಪಿ ಅಮೆರಿಕಾಗೆ ಹೊರಡಲು ತಯಾರಾಗುತ್ತಾಳೆ. ಇವತ್ತಲ್ಲ ನಾಳೆ ಕಾವೇರಿ ತನ್ನ ಮನಸ್ಸು ಬದಲಾಯಿಸಬಹುದು ಎಂಬ ಪ್ರೀತಮ್ ಭರವಸೆ ಮಣ್ಣು ಪಾಲಾಗಿದೆ. ಕಾವೇರಿ ಆಕಾಶ್ ನಿಶ್ಚಿತಾರ್ಥದ ದಿನಾಂಕವೂ ಇಟ್ಟಾಗಿದೆ. ಯದುಗೆ ತಿರುಗೇಟು ಕೊಟ್ಟು ಪ್ರೀತುವನ್ನು ಬಿಟ್ಟುಕೊಟ್ಟು ಮತ್ತೆ ತನ್ನ ಗುರಿಯತ್ತ ಹೆಜ್ಜೆ ಇಟ್ಟು ಚಿಕ್ಕಯಜಮಾನಿ ಆಗುತ್ತಾಳ ಎಂಬ ಕುತೂಹಲದ ತಿರುವಿನಲ್ಲಿ ಕಾವೇರಿ ನಿಂತಿದ್ದಾಳೆ.